ಏನು ಈಗಾಗಲೇ ನಮ್ಮ ಹೊಸಕೋಟೆ ಟೋಲ್ನ ಬಂದ್ಗೆ ಭಾರತೀಯರ ಸೇವಾ ಸಮಿತಿ, ಕರ್ನಾಟಕ ಕಾರ್ಮಿಕ ಪರಿಷತ್ತು ಮತ್ತು ನಮ್ಮ ಕನ್ನಡ ಸೇನೆ ಮತ್ತು ಭೀಮಸೇನಾ ಸೇವಾ ಸಮಿತಿ ಎಲ್ಲ ಸಂಘಟಿತರು ಒಂದಾಗಿ ಒಂದು ಏನು 22ರ ಬಂದ್ರ ಪ್ರಕಾರ 22 ಬಂದ್ ಕರೆಯೋದ್ರ ಮೂಲಕ ಕರೆ ಕೊಡೋದ್ರ ಮೂಲಕ 22ಕ್ಕೆ ಬಂದ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಟೋಲನ್ನು ಬಳಿ ಹೋರಾಟ ನಂಬ್ಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದಂಥ DYSP ಸಾಹೇಬರು, ಗೋಪಾಲ್ ಸಾಹೇಬ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಾದಂತಹ ಸಾಹೇಬರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇವೆ. ಮತ್ತೆ DYSP ಆದಂತಹ ಶಂಕರಗೌಡ ಪಾಟೀಲ್ ಸಾಹೇಬರಿಗೆ ಎಲ್ಲ ಸಂಘಟನೆಗಳ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಇವತ್ತು ಏನು ನಮ್ಮ ನಾಡು ನುಡಿ ಜಲದ ಬಗ್ಗೆ ಹೊರ ಅನ್ಯಾಯಗಳಾಗ್ತಾ ಇದ್ದ ವಿರುದ್ಧವಾಗಿ ಧ್ವನಿ ಎತ್ತುವಂಥ ಕೆಲಸ, ಏನು ಕಂಡಕ್ಟರನ್ನ MES ಪುಂಡರು ದೌರ್ಜನ್ಯ ಮಾಡಿ ಹೊಡೆದಿರ್ತಕ್ಕಂಥ ವಿರುದ್ಧ ಏನು ಶಿವಸೇನೆ ಸಂಘಟನೆ ಗಡೀಪಾರ ಆಗಬೇಕು. ಮತ್ತು ಕಳಶಾ ಬಂಡೂರಿ ಮತ್ತು ಮಹದಾಯಿ ಇನ್ನಿತರ ಏನು ನಮ್ಮ ಯಾವುದೋ ನಮ್ಮ ಇದು ಮೇಕೆದಾಟು ಅತಿ ಶೀಘ್ರದಲ್ಲಿ ಜಾರಿಗೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನು ಇದೇ ತಿಂಗಳು 22 ಕರ್ನಾಟಕ ಬಂದನ್ನು ಘೋಷಣೆ ಕೂಗಿದ್ದಾರೆ. ಕರ್ನಾಟಕ ಕನ್ನಡ ಒಕ್ಕೂಟದ ಪಟ್ಟಣ ನಗರ ಸಾಹೇಬರು, ಸಾರಗೋವಿಂದ ಸಾಹೇಬರು ಮತ್ತು ಇನ್ನಿತರ ಎಲ್ಲ ಹೋರಾಟಗಾರರು, ರೂಪೇಶ್ ರಾಜಣ್ಣವರಾಗಿರ್ಬೋದು, ಬಸವರಾಜ್ ಪಡ್ಕೋಟೆ ಆಗಿರ್ಬೋದು, ನಮ್ಮ ರವಿಶೆಟ್ಟಿ ಬೈಂದೂರ್ ಅವರಾಗಿರ್ಬೋದು, ನಮ್ಮ ಭಾರತ ಏನು ಅಂಬೇಡ್ಕರ್ ಏನು ಜೈ ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವರಾಗಿರ್ಬೋದು, ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು, ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತು KSRTC, BMTC, ಶಾಲಾ ಕಾಲೇಜುಗಳು, ಇನ್ನಿತರ ಬೀದಿ ಬದಿ ವ್ಯಾಪಾರಿಗಳು, ಎಲ್ಲ ಬಸ್ಸಿನ ಚಾಲಕರು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ, ಜೊತೆಯಲ್ಲಿದ್ದಾರೆ, ಎಲ್ಲರೂ ಬೆಂಬಲಿಸಿದ್ದಾರೆ. ದಯವಿಟ್ಟು ಇವತ್ತು ಏನು ಹೊಸಕೋಟೆ ಟೋಲ್ ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬ್ರನ್ನ, DYSP ಸಾಹೇಬ್ರನ್ನ ಮತ್ತು ಶಂಕರೇಗೌಡರು ಸಾಹೇಬ್ರನ್ನ ಮತ್ತು ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ್ ಸಾಹೇಬ್ರನ್ನು ಎಲ್ಲರನ್ನು ನಾವು ಮನವಿ ಮಾಡಿ ಇವತ್ತು ಬಂದನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ. ಈ ಬಂದಿಗೆ ಅವರು ಸಹ ಬಂದು ಸಿಬ್ಬಂದಿಯನ್ನು ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂದರೆ ಇದೊಂದು ರಾಜ್ಯದ ಪದೇ ಪದೇ ಕೆಣಕುವಂಥ MES ಮತ್ತು ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನು ಕೆಣಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಏನು ಶಿವಸೇನೆ MES ಸಂಘಟನೆಯಿಂದ ನಮ್ಮ ರಾಜ್ಯದಿಂದ ಅದನ್ನು ಬ್ಯಾನ್ ಮಾಡಬೇಕು. ಜೊತೆಗೆ ಶಿವಸೇನೆ ಸಂಘಟನೆಯನ್ನು ಗಡೀಪಾರು ಮಾಡಬೇಕು. ಜೊತೆಗೆ ಯಾರೇ ಒಂದು ಈಗ ದೌರ್ಜನ್ಯ ಎಸಗಿದವರ ಮೇಲೆ ಆದಷ್ಟು ಕ್ರಮ ತಗೋಬೇಕು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ 22ರ ಒಂದು ಬಂದ ಪ್ರಯುಕ್ತ ಏನಂದರೆ ಏನೇನು ನಾವು ಬೇಡಿಕೆಗಳಿಟ್ಟಿದ್ದೀವಿ ಅಂದರೆ ಮಹದಾಯಿ ಹೋರಾಟ ಮತ್ತು ಕಳಶಾ ಬಂಡೂರಿ ಮತ್ತು ಏನು ನಮ್ಮ ಮೇಕೆದಾಟು ಯೋಜನೆ ಎಲ್ಲ ಜಾರಿ ಆಗಬೇಕು ಮತ್ತು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು. ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಸ್ವಾಭಿಮಾನ್ಯ ಕನ್ನಡಿಗ ಈ ಒಂದು ಬಂದ್ಗೆ ಯಶಸ್ವಿಗೊಳಿಸಬೇಕು, ಬೆಂಬಲ ನೀಡಬೇಕು. ಪ್ರತಿಯೊಬ್ಬ ಹೋಟೆಲ್ ಮಾಲೀಕರಾಗಲಿ, ಕಾರ್ಮಿಕರಾಗಲಿ, ಕೂಲಿ ಕಾರ್ಮಿಕರಾಗಲಿ ಮತ್ತು ಎಲ್ಲರೂ ಸೇರಿ ಈ ಒಂದು ಬಂದ್ಗೆ ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇಂತಿ ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನಿ. ಜೈ ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಭೀಮ್. ಇವತ್ತು ಭಾರತೀಯ ಸೇವಾ ಸಂಸ್ಥೆ ಆಗಿರ್ಬೋದು, ನನ್ನ ಆತ್ಮೀಯ ರಾವಣವರ ಜೈ ಭೀಮ್ ಸೇವಾ ಸಂಸ್ಥೆ ಆಗಿರ್ಬೋದು, ಇವರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಒಂದು ಬಂದನ್ನು ಮಾಡಬೇಕು. ಟೋಲನ್ನು ತಡೆದು ನಾವು ಬಂದಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಪುಡಾರಿಗಳಿಗೆ, ಏನು ಮಹಾರಾಷ್ಟ್ರದ ಪುಡಾರಿಗಳಿಗೆ ಒಂದು ಸಂದೇಶವನ್ನು ಕಳಿಸಬೇಕು, ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದರಂತೆ ನಾವು ಕೂಡ ಬಂದಿರ್ತೇವೆ. ಇದೇ 22ನೇ ತಾರೀಕು ಕರ್ನಾಟಕ ಬಂದನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಹೀಗೆ ಹಲವಾರು ಸಂಘಟನೆಗಳು ಈ ಒಂದು ಬಂದನ್ನು ಕರೆ ನೀಡಿದ್ದೇವೆ. ಕಾರಣ, ಉದ್ದೇಶ ಒಂದೇ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಸ್ಮಿತೆ ಇಲ್ಲದೆ, ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾದಂಥ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಬಂದೇ ಪರಿಹಾರನ ಅಂತ ಕೇಳ್ತಾರೆ.
ಆದರೆ ಬಂದೇ ಪರಿಹಾರ ಹೌದು. ಯಾಕಂದರೆ ನೀವು ಹೋರಾಟ ಮಾಡಿದ್ದೆ ಹೌದಾದರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದರೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನು ಕೂಡಿ ಹಾಕುವಂಥ ಕೆಲಸ ಮಾಡಿದರೆ ಅದು ಯಾರಿಗೂ ಗೊತ್ತಾಗಲ್ಲ, ಜನರಿಗೆ ಗೊತ್ತಾಗಲ್ಲ, ಬರೀ ಪೊಲೀಸರಿಗೆ ಗೊತ್ತಾಗುತ್ತೆ. ಅವರು ವರದಿ ಮೇಲೆ ಮಾತ್ರ ಆಧಾರ ಆಗ್ತದೆ, ಬಿಟ್ಟರೆ ಬೇರೆ ಯಾವುದೂ ಆಗಲ್ಲ. ಹಾಗಾಗಿ ಕರ್ನಾಟಕ ಬಂದ್ ಅಂತ ಏನಾದ್ರು ಕರೆದಿದ್ದೆ ಹೋದಾದರೆ ಇಲಾಖೆವಾರಿಗೂ ಗೊತ್ತಾಗ್ತದೆ, ರಾಜಕಾರಣಿಗಳಿಗೆ ಗೊತ್ತಾಗ್ತದೆ, ಮತ್ತು ಮಾಧ್ಯಮದವರಿಗೆ ಗೊತ್ತಾಗ್ತದೆ, ಮತ್ತು ಜನರಿಗೆ ಗೊತ್ತಾಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೇವೆ. ಕರ್ನಾಟಕ ಬಂದಾದಾಗ ಎಲ್ಲ ಹೇಳ್ತಾರೆ ಬಹಳ ನಷ್ಟ ಆಯಿತು ಅಂತ ಹೇಳ್ತಾರೆ. ಕೋಟಿಯನ್ನು ಜನರ ತೆರಿಗೆ ಹಣವನ್ನು ಕೋಟಿಯನ್ನು ತಿಂದು ತೇಗ್ತಾರೆ ಕೆಲವು ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೋಟಿಯನ್ನು ತಿಂದು ತೇಗ್ತಾರೆ. ಅದಕ್ಕಿಂತ ದೊಡ್ಡ ನಷ್ಟ ಬಂದಾಗೋದ್ರಿಂದ ಆಗಲ್ಲ. ನೀವು ಕರೋನಾದಲ್ಲಿ ಬಂದ್ ಮಾಡ್ಕೊಂಡಿದ್ರಲ್ಲ, ಹಾಗೆ ಇದು ಒಂದು ದಿನ ನೀವು ಬಂದನ್ನು ಮಾಡಬೇಕು. ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಮಾಡಬೇಕು. ಹೋಟೆಲ್ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ವಾಹನಗಳದು, ಟ್ಯಾಕ್ಸಿ ಆಗಿರ್ಬೋದು, ಎಲ್ಲರೂ ಕೂಡ ಕಾರ್ಮಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಈ ಬಂಧನ ಯಶಸ್ವಿಗೊಳಿಸಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅಧಿಕಾರಿಗಳು MESಗೆ ಎಚ್ಚರಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಂತೇಳಿ ಕೇಳ್ಕೊತೀರಿ. ನಮಸ್ಕಾರ, ನಾನು ರವಿ ಶೆಟ್ಟಿ ಬೈಂದೂರು, ಕರ್ನಾಟಕ ರಾಜ್ಯ ಕಾರ್ಮಿಕ